ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಜನತಾ ಟಿವಿ. ನಾನು ರಾಜೇಂದ್ರ. ಶಿಕ್ಷಣ ಅಥವಾ ಕಲಿಕೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ನಾವು ಸ್ಕೂಲಿಗಾಗ್ಲಿ ಅಥವಾ ಕಾಲೇಜಿಗಾಗ್ಲಿ ಯಾಕೆ ಹೋಗ್ತೀವಿ? ನಮ್ಮ ಭವಿಷ್ಯಕ್ಕೋಸ್ಕರ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆಗ್ತಿರುವ ಘಟನೆಗಳನ್ನ ನೋಡ್ತಾ ಹೋದ್ರೆ ಶಿಕ್ಷಣ ಇಲಾಖೆಯಲ್ಲಿ ಏನೇನಾಗ್ತಾ ಇದೆ? ಶಿಕ್ಷಣ ಸಚಿವರು ಇಲಾಖೆಯಲ್ಲಿ ಎಲ್ಲವನ್ನು ನೋಡ್ಕೊಳ್ತಾ ಇದ್ದಾರಾ? ಶಿಕ್ಷಣ ಇಲಾಖೆಯಲ್ಲಿ ಅವರು ಮಗ್ನರಾಗಿದ್ದಾರಾ? ಶಿಕ್ಷಣ ಇಲಾಖೆಯಲ್ಲಿ ಎಲ್ಲಾ ಸಮಸ್ಯೆಗಳು ಬಗೆಹರಿದಿದ್ಯಾ? ಮೂಲಭೂತ ಸೌಕರ್ಯಗಳಿದ್ಯಾ? ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಹೋಗುತ್ತೆ. ಇದೇ ಇವತ್ತಿನ ವಿಶೇಷ. ಶಿಕ್ಷಣ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು. ಶಿಕ್ಷಣ ಇಲಾಖೆಯಲ್ಲಿ ಎಲ್ಲಾ ಸರಿ ಇದೆ ಅನ್ನೋ ಗುಂಗಿನಲ್ಲಿ ಇದ್ರೆ ಶಿಕ್ಷಣ ಸಚಿವರೇ ನೀವು ಹೊರಗೆ ಬಂದ್ಬಿಡಿ. ಇದು ಶಿಕ್ಷಣ ಇಲಾಖೆಯಲ್ಲಿ ಎಲ್ಲಾ ಸರಿ ಇದೆ ಅನ್ನೋ ಗುಂಗಿನಿಂದ ಹೊರಗೆ ಬನ್ನಿ ರೀ. ಶಿಕ್ಷಣ ಸಚಿವರೇ, ಮೊದಲು ಈ ಸ್ಟೋರಿ ನೋಡ್ರಿ. ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಸ್ಟೋರಿ ಜನತಾ ಟಿವಿಯಲ್ಲಿ. ಅದೆಷ್ಟೋ ಸರ್ಕಾರಿ ಕಾಲೇಜುಗಳಲ್ಲಿ ಸರಿಯಾದ ವ್ಯವಸ್ಥೆಗಳೇ ಇಲ್ಲ.